ಸ್ವಂತ ಅಳಿಯನನ್ನ ಬಂಧಿಸೋದಕ್ಕೆ ಸಂಸದ ಜೆ.ಎಂ. ಸಿದ್ದೇಶ್ವರ ಅವರು ಒತ್ತಾಯಿಸಿದ್ದಾರೆ. ಅಳಿಯನ ಬಂಧನಕ್ಕೆ ಒತ್ತಾಯಿಸಿರುವಂತಹ ಸಂಸದರು ಸುದ್ದಿಗೋಷ್ಠಿಯನ್ನು ನಡೆಸಿ ಎಸ್ ಮಲ್ಲಿಕಾರ್ಜುನ್ ಅವರ ಬಂಧನಕ್ಕೆ ಒತ್ತಾಯಿಸಿದ್ದಾರೆ. ವನ್ಯ ಪ್ರಾಣಿಗಳನ್ನ ಅಕ್ರಮವಾಗಿ ಇಟ್ಟುಕೊಂಡಿದ್ದಾರೆ ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಅವರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಸಿದ್ದೇಶ್ವರ ಅವರು ಅವರನ್ನ ಬಂಧಿಸಬೇಕು, ಯಾಕೆ ಬಂಧಿಸಿಲ್ಲ ಅಂತ ಜನ ಕೇಳ್ತಿದ್ದಾರೆ. ಹಾಗಾಗಿ ಈಗ ಅಳಿಯನನ್ನೇ ಬಂಧಿಸಬೇಕು ಅಂತ ಹೇಳಿ ಈಗ ಮಾವ ಒತ್ತಾಯಿಸ್ತಾ ಇದ್ದಾರೆ. ಮಾವ ಅಳಿಯ ಒಂದಾಗಿದ್ದೀರಾ ಅಂತ ಜನ ಕೇಳ್ತಿದ್ದಾರೆ, ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಇದರಿಂದ ಅಳಿಯನನ್ನ ಬಂಧಿಸಬೇಕು ಅಂತ ಹೇಳಿ ಸಂಸದ ಸಿದ್ದೇಶ್ವರ ಅವರು ಒತ್ತಾಯಿಸಿದ್ದಾರೆ. ಡಿಸ್ಟ್ರಿಕ್ಟ್ನ ಮ್ಯಾಜಿಸ್ಟ್ರೇಟ್ ಸಿವಿಲ್ ಜಡ್ಜ್ಗೆ ಕೊಟ್ಟಿದ್ದಾರೆ. ಸಿವಿಲ್ ಜಡ್ಜು ಅದಕ್ಕೆ ಇದೆಲ್ಲ ಸವಿಸ್ತಾರವಾಗಿ ಕೊಡ್ರಿ ಅಂತ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಕೂಡ ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಆಗಲಿ, CCB ಪೊಲೀಸ್ನರೇ ಆಗಲಿ, ಯಾರನ್ನೂ ಬಂಧಿಸದೇ ಇರೋದು ನೋಡಿದಾಗ ನಮ್ಮೆಲ್ಲ ಕಾರ್ಯಕರ್ತರಿಗೆ ಆಕ್ರೋಶ ಉಂಟಾಗಿ ಈ 3 ದಿನದಲ್ಲೂ ಕೂಡ ಮೆರವಣಿಗೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಎಲ್ಲದೂ ಕೂಡ ಮಾಡಿದ್ದಾರೆ. ಇದು ಎಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಷಯ, ಇವತ್ತು ರಾಷ್ಟ್ರಕ್ಕೂ ಕೂಡ ಗೊತ್ತಾಗಿರುವಂಥ ವಿಷಯ. ಕಾನೂನುಬಾಹಿರವಾಗಿ ವನ್ಯಜೀವಿಗಳನ್ನು ಸಾಕುವಾಗಿಲ್ಲ ಮತ್ತು ಇವೆಲ್ಲವೂ ಕೂಡ ಕೊಂಬು, ಚರ್ಮ, ಹಲ್ಲು, ಕಾರ್ಯಹಲ್ಲುಗಳು ಸಿಕ್ಕ ಮೇಲೆ ಆ ಪ್ರಾಣಿ ಎತ್ಕೋಬೋದು. ಆ ಪ್ರಾಣಿ ಕೊಂದರೆ ಯಾರು? ಆ ಪ್ರಾಣಿ ಏನಾಯ್ತು? ಇದು ಭಾಳ ಮುಖ್ಯವಾಗಿದೆ. ಆ ಮಿಲ್ ಮಾಲೀಕ ಯಾರು? ಮಿಲ್ ಮಾಲೀಕನ ಯಾಕೆ ಬಂಧಿಸಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಕೇಳುವಂಥ ರೀತಿಯಲ್ಲಿ CCB ಪೊಲೀಸ್ನರಿಗೂ ಆಗಲಿ ಮತ್ತು ದಾವಣಗೆರೆ ಡಿಸ್ಟಿಕ್ ಆಫೀಸರ್ಗೆ ಆಗಲಿ ಕೇಳ್ತಾ ಇದ್ವಿ. ಇದನ್ನು ನಾನು SP ತ ಕೇಳಿದಾಗ ಇದು ನಮಗೆ ಬರೋದಿಲ್ಲ, ನಾವು ಇದನ್ನ ಹಾಕಂಗಿಲ್ಲ ಸರ್, ಅಲ್ಲೇ FIR ಆಗಿದೆ ಅಂತ ಅವ್ರು ಹೇಳಿದರು. DC ಅವರು ಕೂಡ ಹೇಳಿದೆ, ನೋಡಿ ಡಿಸ್ಟಿಕ್ ಆಫೀಸರಲ್ಲಿ DFO ಈ ರೀತಿ ಮಾಡಿದ್ದಾನೆ, ಕೂಡಲೇ ಅವನ ಮೇಲೆ ಕ್ರಮ ತಗೊಳಕ್ಕೆ ಯಾವುದು ನ್ಯಾಯ ಸತ್ಯ ಇದೆ ಆ ಸತ್ಯವನ್ನು ಮುಚ್ಚಿಡದ ರೀತಿಯಲ್ಲಿ ಪಬ್ಲಿಸಿಟಿ ಮಾಡಲಿ. ಇವತ್ತು ನಾವು ಯಾರೇ ಒತ್ತಡಕ್ಕೂ ಕೂಡ ನಾವು ಮಳೆಯೋದಿಲ್ಲ. ನ್ಯಾಯವಾಗಿ ಏನು ಉಪ್ಪಿನಿಂದ ನೀರು ಕುಡಿಬೇಕಷ್ಟೇ. ಯಾರು ಇದನ್ನು ಕೊಲೆ ಮಾಡಿದರು, ಆ ಮಾಂಸ ಏನು ಮಾಡಿದರು, ಆ ಪ್ರಾಣಿಗಳ ಜಿಂಕೆ ಚರ್ಮ, ಕೊಂಬು ಮತ್ತು ಕೋರೆಹಲ್ಲುಗಳನ್ನು ಯಾಕೆ ಅಲ್ಲಿ ಕಳಿಸಿದರು ಮಾರಾಟಕ್ಕೆ, ಇದು ಸವಿಸ್ತಾರವಾಗಿ ಇವತ್ತು ಫಾರೆಸ್ಟ್ ಆಫೀಸರ್ ಹೇಳ್ಬೇಕಾಗುತ್ತೆ. ಇದನ್ನು ತೆಗೆದುಕೊಂಡೋಗಿ ಮ್ಯಾಜಿಸ್ಟ್ರೇಟ್ರ ಮುಂದೆ 164ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಸಿ ಹೇಳಿಕೆ ಕೊಡಿಸ್ಬೇಕಾಗಿದೆ. ಯಾರು ಬಂಧಿತ ಆಗಿದ್ದೋ ಅವರನ್ನು 164ನಲ್ಲಿ ಮ್ಯಾಜಿಸ್ಟ್ರೇಟ್ರ ಮುಂದೆ ಹೇಳಿಕೆ ಕೊಡಿಸ್ಬೇಕಾಗಿದೆ. ಇವತ್ತವರೆಗೂ ಕೂಡ ಮಾಡದೇ ಇರೋದು ನೋಡಿ ನಮ್ಮೆಲ್ಲ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ಇದು ಎಲ್ಲರಿಗೂ ಕೂಡ ಸತ್ಯ ಹೊರಬರಬೇಕು. ಇಡೀ ಜನತೆ ಮುಖ್ಯ. ಆ ಜನತೆಗೆ ಏನಾಗಿದೆ, ಯಾರು ಏನು ಮಾಡಿದ್ದಾರೆ, ಇದು ಸತ್ಯವೋ ನಿಜವೋ ಅನ್ನೋದನ್ನು ಹೊರಬರಬೇಕಾಗಿದೆ. ಕಂಡಂಗೆ ಎಲ್ಲರಿಗೂ ಕೂಡ ಕಂಡಂಗೆ ಇದು ಆಗಲೇ ಕಲ್ಲೇಶ್ವರ ರೈಸ್ ಮಿಲ್ಲು SS ಮಲ್ಲಿಕಾರ್ಜುನ್ ಹೊಡ್ತಾರದ್ದು. SS ಮಲ್ಲಿಕಾರ್ಜುನು ದಿವಸ ಅಲ್ಲೇ ಇರ್ತಾರೆ ಅಂತ ಎಲ್ಲರೂ ಕೂಡ ಗೊತ್ತಿದೆ, ನಿಮಗೂ ಗೊತ್ತಿದೆ. ಎಷ್ಟೋ ಸಾರಿ ಅವನು ಮಾತಾಡೋದು ಮಟ್ಟದ್ದು ಎಲ್ಲರೂ ಕೂಡ ನಿಮಗೆ ಗೊತ್ತಿದೆ. ಇವತ್ತಿನವ್ರಿಗೆ SS ಮಲ್ಲಿಕಾರ್ಜುನ್ ಯಾಕೆ ಬಂಧಿಸಿಲ್ಲ, ಅವ್ರನ್ನ ಯಾಕೆ ವಿಚಾರಣೆ ತಗೊಂಡಿಲ್ಲ, ಇವ್ರನ್ನ ಯಾಕೆ ಬಂಧಿಸಿಲ್ಲ, ಇವ್ರನ್ನ ಯಾಕೆ ಬರೀ ಹೇಳಿಕೆ ತಗೊಂಡು ಕೈ ಬಿಟ್ಟಿದ್ದಾರೆ, ಇದು ಭಾಳ ಗೋಚರವಾದಂಥ ವಿಷಯ ಆಗಿದೆ. ಅನುಮಾನಾಸ್ಪದಕ್ಕೆ ಎಲ್ಲರಿಗೂ ಎಡೆ ಮಾಡಿಕೊಡ್ತದೆ. ಅದರಿಂದ ನಾನು ನಿಮ್ಮೆಲ್ಲರ ಮೂಲಕ ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತೀನಿ. ಮತ್ತು ನಾನು ಕೂಡ ಫೋನ್ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇರ್ಬೋದು ಮತ್ತು ನಮ್ಮ ನಾಯಕರು ಇರ್ಬೋದು ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇರ್ಬೋದು, ಅವರಲ್ಲೂ ಕೂಡ ಒತ್ತಾಯ ಮಾಡಿ ಹೇಳ್ತೀನಿ. ನಾನು ಇದು ಬಯಲಿಗೆ ತಂದು ಸತ್ಯಾಸತ್ಯತೆಯನ್ನು ಜನಗಳಿಗೆ ತಲುಪಿಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.